ಸೊ ಎಲ್ಲರಿಗೂ ನಮಸ್ಕಾರ. ಸೊ ಸದ್ಯ ಡ್ಯೂಟಿಯಲ್ಲಿದ್ದೆ ನಾನು ಇವತ್ತು. ಸೊ ಏನಿಲ್ಲ, ಒಂದು 3-4 ಡೇಸ್ ಆಯಿತು. ಸ್ನೇಕ್ಸ್ ಈಗ ಮೀಟಿಂಗ್ ಸೀಸನ್ ಗೈಸ್, ನಿಮಗೆಲ್ಲ ನಾನು ಡೈಲಿ ಹೇಳ್ತಾ ಇರ್ತೀನಿ ವರ್ಷ ಪೂರ್ತಿ. ಈಗ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಏನೈತಿ ಇದೆಲ್ಲ ಮೀಟಿಂಗ್ ಸೀಸನ್. ಸೊ ಹಂಗಾಗಿ ಎಲ್ಲ ಸುತ್ತಮುತ್ತಲು ಹಾವು ಕಾಣ್ತಿರ್ತವೆ. ಅದಕ್ಕೂ ಭಾಳ ಕಾರಣ ಇದ್ದಾವೆ. ಅಷ್ಟು ಹೇಳೋಷ್ಟು ಟೈಮ್ ಇಲ್ಲ ಈಗ, ಯಾಕಂದ್ರೆ ನಾನು ಡ್ಯೂಟಿಯಲ್ಲಿದ್ದೀನಿ. ನೋಡಿ, ಬೇಕಂದರೆ ಆ ಡ್ಯೂಟಿಯಲ್ಲಿ ನಮ್ಮ ಕಂಪ್ನಿಯಲ್ಲೇ ಇಟ್ಕೊಂಡು ಬಂದಿದ್ದು ಕೋರ್ಮಂಡಲಲ್ಲಿ. ಸೊ ಬೇಕಾದ್ರೆ ನಿಮ್ಗೆ ಅಷ್ಟು ಡೌಟ್ ಇತ್ತಂದ್ರೆ ವಿಡಿಯೋ ನೋಡಿ. ಈಗ ಒಂದು ಫಿಮೇಲ್ ಸ್ನೇಕ್ ಇತ್ತಂದರೆ ಮೇಲ್ ಸ್ನೇಕ್ ಸುತ್ತಮುತ್ತಲು ಈಗ ಅಡ್ಡಾಡ್ತಿರ್ತವೆ ಮೀಟಿಂಗ್ ಟೈಮಿಗೆ. ಸೊ ಹಂಗಾಗಿದ್ದು 3-4 ಡೇಸ್ ನಮ್ಮ ಆಫೀಸ್ ಕಡೆನೇ ಇತ್ತು. ಸೊ ಇಲ್ಲಿ ರೆಸ್ಕ್ಯೂಯರ್ಸು ಯಾರು ಇಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತಂದು ಅವರು ನಂದು ಇನ್ಫಾರ್ಮೇಷನ್ ಗೊತ್ತಾಯ್ತು. ಸೊ ನಮ್ಮ ಹುಡುಗ ಇದಾನೆ ಹಿಡಿಯೋಣ ಅಂತಂದು ಇಡಿಸಿದ್ರು. ಸೊ ಈಗ ರ್ಯಾಟ್ ಸ್ನೇಕು ರಿಲೀಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ರಿಲೀಸ್ ಮಾಡ್ತೀನಿ ನೋಡಿ ಗೈಸ್. ಬರ್ರಿ ಇದ್ದಾರೆ ಓಲ್ಡ್ ಶಾಪ್ ಮನೆಯಾಗಿತ್ತು ಅಂತ. ಮನೆಯಾಗಿತ್ತು ಶಾರ್ಟ್ಸ್ ಮಾಡ್ತಿರ್ತವಲ್ಲ, ಶಾರ್ಟ್ಸ್ ಮಾಡಿ ಹಾಕೋದು. ಸೊ ಸೈಡ್ ನೋಡಿ ಒಮ್ಮೆ ಕಲಿಸ್ತೀರಾ? ಅದು ಸ್ಕ್ರೀನ್ ಟಚ್ ಬರೋಲ್ಲ, ಯಾಕೆ ಕ್ಲಿಯರ್. ಸೊ ಭಾಳ ರಿಲೀಸ್ ಮಾಡೋಣ. ಸ್ಟ್ರೇಟ್ ನೀವು ಬ್ರಾ ಶೇಕ್ ಏನು ಶೇಕ್ ಅನ್ಕೋತೀನಿ. ಸೊ ಫೈನಲ್ ಆಗಿ ಲಾಸ್ಟ್ ಒಮ್ಮೆ ನೋಡಿ ರಿಲೀಸ್ ಮಾಡೋಣ. ಸೊ ಫೈನಲಿ ಇವತ್ತು ನಮ್ಮ ಕಂಪ್ನಿಯಲ್ಲಿ ಹಿಡಿದು ರಿಲೀಸ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಖುಷಿ ಆಯಿತು ನನಗೂ. ಯಾಕಂದ್ರೆ ನಮ್ಮ ಸೇಫ್ಟಿ ಸರ್ ಹೊಸ್ದಾಗಿ ಬಂದಿದ್ದಾರೆ. ಸೊ ಅವ್ರಿಗೂ ಗೊತ್ತಿದ್ದಿಲ್ಲ ನಾನು ಹಿಡಿತೀನಿ, ರೆಸ್ಕ್ಯೂ ಮಾಡ್ತೀನಿ ಅಂತ. ಸೊ ಸ್ವಲ್ಪ ಬೇರೆಯವರು ಹೇಳೋ ಕಾರಣದಿಂದ ಅವ್ರಿಗೆ ಗೊತ್ತಾಗಿ ನಮ್ಗೆ ರೆಸ್ಕ್ಯೂ ಮಾಡಿಸಿ ರಿಲೀಸ್ ಮಾಡಿದ್ದೀನಿ. ಈಗ ಒಳ್ಳೆ ಜಾಗಕ್ಕೆ ಎಲ್ಲರೂ ನೋಡಿದ್ರೆ. ಸೊ ದಯಮಾಡಿ ನಿಮ್ದೊಂದು ಲೈಕ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಇರಲಿ. ಎಲ್ಲರಿಗೂ ನಮಸ್ಕಾರ.